ಇವಳೆ ಸುಮಿತ್ರಮ್ಮ, ಏನ್ ಮಾಡ್ತಿದ್ಯಾ ಒಳಗಡೆ? ಬಾರ ಇಲ್ಲ ಒಂಚೂರು. ಇದ್ಯಾಕ್ರಿ? ಯಾಕೆ ಹೋಗ್ತಿದ್ರಲ್ಲ? ಯಾಕೆ ಏನಾಯ್ತು? ಅಯ್ಯೋ ಏನು ಇಲ್ಲ ಕಣಮ್ಮ, ಒಡಗು ಒಂಚೂರು ಕಾಫಿ ಗೀಫಿ ಏನಾರ ಮಾಡ್ಕೊಂಬ ಹೋಗಿಲ್ಲ ಒಂಚೂರು. ಯಾಕ ವಿಪರೀತ ತಲೆನೋವು. ಒಳಗ ಒಂಚೂರು ಕಾಫಿ ತಾಂಬ. ಅದಕ್ಕಂಡ್ರೆ ಅಲ್ಲಿ ಇಲ್ಲಿ ಸುತ್ತಕ್ ಹೋಗ್ತೀರಾ, ಬರೀ ಬೈಕ್ ಅಲ್ಲಿ ತಿರ್ಗೋದು ಅದು ಇದು ಮಾಡ್ತೀರಾ. ಈಗ ನೋಡಿದ್ರೆ ತಲೆನೋವು ಅದು ಇದು ಕಾಫಿ ಕೊಡು ಅಂತ ಬಂದು ಕುತ್ಕೊಂತೀರಲ್ಲ. ಆ ತೋಟದ ಕಡಿಕ ಹೊಲದ ಕಡಿಕ್ ಹೋಗಿ ಒಂಚೂರು ಏನಾಯ್ತು ಏನು, ಆ ಕಾಯಿ ಪಾಯಿ ಬಿದ್ದ ಒಂದೊಂದ್ ಕಾಯಿಗೆ ಈ ತರನ ಏನು ಇಲ್ವಲ್ರಿ ನಿಮ್ಗೆ. ಸುಮ್ನೆ ಅವ್ರ ಕರೆದ್ರು ಇವ್ರ ಜೊತೆ ಹೋದೆ ಅವ್ರ ಜೊತೆ ಹೋದೆ ಅಂತ ಹೇಳಿ ಬರೀ ಆ ಕಡೆ ಈ ಕಡೆ ಸುತ್ತಕ್ಕೆ ಹೋಗ್ತೀರಪ್ಪ. ಆ ತೋಟ ನನ್ ಹೊಲ ಅನ್ನೋ ಒಂಚೂರು ಜ್ಞಾನ ಇಲ್ಲಂಗ ಆಗ್ಬಿಟ್ಟಿರ ಇತ್ತೀಚೆಗೆ. ಯಾಕ ನೀವು? ಅಯ್ಯೋ ಏನ್ ಮಾಡಮ್ ಬಾರಿ, ಜನಗಳು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಗೌಡ್ರೆ, ನಮಗ್ ಗೊತ್ತಾಗಲ್ಲ ಬನ್ನಿ ಅಂತ ಕರೆದಾಗ ಗೌಡ್ರಿಗೆ ಒಂಚೂರು ಹೋಗ್ಬಾರ್ದ ಹೋದ್ರೆ ನೋಡಿ ಗೌಡ್ರಿಗೆ ಎಷ್ಟು ದುರಹಂಕಾರ. ಕರೆದ್ರು ಬರಲ್ಲ ಹಂಗೆ ಹಿಂಗೆ ಅಂತ ಬೈಕಣಲ್ಲ ಜನಗಳು. ಏನ್ ಮಾಡ್ತೀಯ, ನಮ್ ಕೈಲ ಸಹಾಯ ಮಾಡ್ಬೇಕು ಜನಗಳಿಗೆ. ಹಂಗ ಹೋಗ್ತಿಂಕಂಬ. ಒಡಗು ಒಂಚೂರು ಕಾಫಿ ತಾಂಬ, ಒಡಗ್ ಬೇಗ. ಸರಿ ಸರಿ ಆಯ್ತು, ಕುತ್ಕೊಂಡಿರಿ, ತಾಂಬತ್ತೀನಿ ಕಾಫಿಯ. ಓಹೋ, ಇದೇನ್ ರಪ್ಪಿದ್ದು? ದೊಡ್ಡಜ್ಜ, ಬೋರಜ್ಜ, ಮೂರ್ತಪ್ಪ, ಏನ್ ಸವಾರಿ ನಮ್ ಕಡೆ ಮನೆ ಕಡೆಗ್ ಬಂದ್ಬಿಟ್ಟಿತ್ತಲ್ಲ. ಏನ್ ಹಿಂಗ ಅಪರೂಪಕ್ ಬಂದ್ಬಿಟ್ರಲ್ಲ ಎಲ್ಲ ಒಟ್ಟೊಟ್ಟಿಗೆ? ಏನ್ ಸಮಾಚಾರ? ಅಯ್ಯೋ ಗೌಡ್ರೆ, ಏನ್ ಸಮಾಚಾರ ಹೇಳೋಣ ಗೌಡ್ರಿ. ಏನು ವಿಷಯ ಇಲ್ದಲೆ, ಏನೋ ಸಮಸ್ಯೆ ಆಗ್ದಲೆ ನಿಮ್ ತಾವ್ ಬತ್ತೀವ ಗೌಡ್ರೆ. ಹಿಂಗ ಆರಾಮಾಗಿ ಕೂತ್ಕೊಂಡ್ಬಿಟ್ರಲ್ಲ. ಅಯ್ಯೋ ಇನ್ನೇನ್ ಮಾಡಮ್ ಬಾ ದೊಡ್ಡಜ್ಜ, ನಾನು KR ಪೇಟೆಗೆ ಹೋಯ್ದೆ ಒಂಚೂರು. ಅವ್ರು ಯಾರ ನಮ್ ಸ್ನೇಹಿತರು ಏನೋ ಒಂಚೂರು ಸಮಸ್ಯೆ ಐತೆ ಬನ್ನಿ ಹೋಗ್ಬರೋಣ ಕೋರ್ಟ್ ಹತ್ರ ಅಂತ ಕರ್ಕೊಂಡು ಹೋಯ್ರಪ್ಪ. ಅದೆಲ್ಲ ಮುಗಿಸ್ಕೊಂಡ್ ಬಂದೆ ನಾನುವೆ. ಆ ಹುಡ್ಗ ಶಿವು ಅಂಗಡಿ ಹೋಗೋಣ ಅನ್ಕಂಡೆ. ಯಾಕ ಬೇಜಾರಾಗ್ಬಿಡ್ತು ಬಂದಪ್ಪ. ಯಾಕ ತಲೆನೋವ್ತಿತ್ತು. ನಮ್ಮ ಮನೆಯೊಳಗೆ ಒಂಚೂರು ಕಾಫಿ ಗೀಫಿ ಮಾಡ್ಕೊಂಬರಮ್ಮ ತಲೆನೋವು ಅಂತ ಹೇಳಿ ಒಂಚೂರು ಕಾಫಿ ಮಾಡ್ಕೊಂಬರ ಕಳಿಸ್ದೆ ಈಗಿನೂ. ಏನ್ ಸಮಾಚಾರ ಹಿಂಗ್ ಬಂದ್ಬಿಟ್ರಲ್ಲ? ಸುಮಿತ್ರಮ್ಮ, ದೊಡ್ಡಜ್ಜ, ಬೋರಜ್ಜ, ಮೂರ್ತಪ್ಪ ಎಲ್ಲ ಬಂದಾರೆ. ಒಂದ್ 4 ಕಪ್ ತಗೊಂಬಂದ್ರಮ್ಮ ಕಾಫಿಯಾ? ಸರಿ ಸರಿ ಆಯ್ತು ಕಣ್ರಿ, ಎಲ್ಲಾರ್ಗು ತಾಂಬತ್ತೀನಿ, ಅಲ್ಲೇ ಕುತ್ಕೊಳಕ್ ಹೇಳಿ. ಗೌಡ್ರೆ, ಒಂದ್ ಸಮಸ್ಯೆ ಆಗ್ಬಿಟ್ಟಿರ್ತಲ್ಲ ಗೌಡ್ರೆ. ಏನ್ ಮಾಡೋದು? ಅದಕ್ಕೆ ನಿಮ್ಮನ್ನ ಹುಡಿಕೊಂಬಂದು ಗೌಡ್ರೆ. ಇದ್ ಏನ್ ಮಾಡಿದ್ರೆ ಸರಿ ಆಗುತ್ತೆ ಅಂತ ಹೇಳಿ ನಿಮ್ಮನ್ನ ವಿಚಾರಿಸ್ಕೊಂಡು ಏನು ಎತ್ತ ಅಂತ ತಿಳ್ಕೊಂಡು ಮುಂದೆ ಏನ್ ಮಾಡೋದು ಅಂತ ಬಂದು ಗೌಡ್ರೆ ಕೇಳೋಣ ಅಂತ ಹೇಳಿ. ಇದ್ಯಾಕ್ ದೊಡ್ಡಜ್ಜ, ಏನಾಗ್ಬಿಟ್ಟೈತಿ? ಏನ್ ಅಂತ ಸಮಸ್ಯೆ ಹೇಳು. ಬಾಯ್ ಬಿಟ್ಟು ಹೇಳಿರ್ತಾನೆ ನನಗೂ ಗೊತ್ತಾಗೋದು. ಅದಕ್ಕೆ ಏನಾರ ಪರಿಹಾರ ಹಿಂಗ್ ಮಾಡಿರಿ ಹಿಂಗ್ ಮಾಡ್ಬೋದು ಏನು ಎತ್ತ ಅಂತ ನಾನು ಏನಾರ ಹೇಳ್ಬೋದಪ್ಪ. ಏನಂತ ಹೇಳ್ರಿ. ಮೂರ್ತಪ್ಪ, ಗೌಡ್ರು ಕೇಳ್ತಿಲ್ವೇನೋ? ಹೇಳೋ, ಅದ್ ಏನಾಯ್ತು ಏನ್ ಸಮಸ್ಯೆ ಅಂತ ಹೇಳೋ ಒಂಚೂರು ಗೌಡ್ರಿಗೆ. ಅಯ್ಯೋ ಗೌಡ್ರೆ, ಅದ್ ಏನ್ ಸಮಸ್ಯೆ ಯಾವ ಬಾಯ್ಲಿ ಹೇಳೋಣ ಗೌಡ್ರಿ. ಹಿಂಗ ಆಗ್ಬಿಡ್ತಲ್ಲ ಗೌಡ್ರಿ ನನ್ ಬಾಳು. ಏನ್ ಮಾಡೋದು ಗೌಡ್ರಿ? ನಗರ ಮುಂದೆ ಎಡು ಬಿದ್ದೆ ಅನ್ನಂಗೆ ಆಗ್ಬಿಡ್ತು ಗೌಡ್ರಿ ನನ್ ಬಾಳು. ಯಾರಿಗ್ ಹೇಳಿ ಏನ್ ಮಾಡೋಣ ಬಿಡಿ ಗೌಡ್ರಿ ಅತ್ತಾಗಿ. ಥೋ ನನ್ ಬಾಳಿಗಷ್ಟು. ಇದ್ಯಾಕ ಮೂರ್ತಪ್ಪ ಹಿಂಗೆಲ್ಲ ಮಾತಾಡ್ತಿದ್ಯಾ? ಹಂಗಾರೆ ಸಮಸ್ಯೆ ಇವ್ರದು ಬೋರಾಜಂದು ದೊಡ್ಡಜಂದು ಅಲ್ಲ ಅನ್ನಂಗಾರೆ ನಿಂದು ಸಮಸ್ಯೆ ಅನ್ನು. ಯಾಕೆ ಏನಾಯ್ತು ಹೇಳು. ಬಾಯ್ ಬಿಟ್ರೆ ಹೇಳಿದ್ರೆ ಏನಾರ ಒಂದ್ ಸಮಸ್ಯೆ ಪರಿಹಾರ ಮಾಡ್ಬೋದಪ್ಪ. ನೀನ್ ಏನ್ ಇಲ್ದಾಗ ಹಿಂಗ್ ಕೊರ್ಗಾಡ್ತಿದ್ರೆ ಏನಂತ ಹೇಳೋದು? ಅದ್ ಏನಾಯ್ತು ಏನು ಅಂತ ಬಾಯ್ ಬಿಟ್ಟು ಹೇಳು. ಗೌಡ್ರೆ, ಏನಿಲ್ಲ ಗೌಡ್ರಿ. ಈ ನಮ್ ಮೂರ್ತಪ್ಪ ಮಗ ಅವನು ಇವನಿದ್ನಲ್ಲ ಗೌಡ್ರೆ, ಸುನಿಲ, ಆ ಹುಡುಗ ಎಂತ ಕೆಲಸ ಮಾಡ್ಬಿಟ್ಟಾನಂದಿರ. ನೋಡಿರ ಅದ್ ಯಾವ್ದೋ ಹುಡುಗಿನ ಏನೋ ಕಾಲೇಜಿಗೆ ಹೋಗ್ಬೇಕಾರೆ ಏನೋ ಲವ್ ಮಾಡ್ತಿದ್ನಂತೆ. ಅದು ಏನ್ ಮಾಡೋಣ ಹಿಂಗ್ ಮಾಡ್ಕೊಂಡ್ ಬಂದ್ಬಿಟ್ಟಾನಲ್ಲ ಗೌಡ್ರಿ. ಅಲ್ಲ ದೊಡ್ಡಜ್ಜ, ಹಿಂಗ್ ಮಾಡ್ಕೊಂಡ್ ಬಂದಾನೆ ಅಂದ್ರೆ ಏನಂತ ಬಾಯ್ ಬಿಟ್ರಿ ಹೇಳಿರಿ ನಾನ್ ಏನೋ ಮಾಡ್ಬೋದಪ್ಪ. ಏನಂತ ಒಬ್ರು ಬಾಯ್ ಬಿಡ್ದಂಗೆ ಹಿಂಗ್ ಸುಮ್ಮನೆ ನಿಂತ್ಕೊಂಡ್ರಂಗೆ. ಅಜವ್ ಬರೋಜ, ನೀನಾದ್ರೂ ಹೇಳಜ್ಜ ಬಾಯ್ ಬಿಟ್ಟು. ಇವ್ರು ನೋಡಿರೆ ಬಾಯ್ ಬಿಡೋಣ ಬೇಡವಾ ಅಂತಿದ್ದಾರೆ. ಏನಾಯ್ತೆ ಸಮಸ್ಯೆ ಅಂತ ಹೇಳು ಮೊದ್ಲು. ಗೌಡ್ರೆ, ಸಮಸ್ಯೆ ಅಂತ ಸಮಸ್ಯೆ ಗೌಡ್ರಿ. ಸುಮ್ನೆ ಇವ್ರೆ ಸಮಸ್ಯೆ ದೊಡ್ಡದಾಗ್ಬಿಟ್ಟೈತೆ ಅಂದ್ಕೊಂಡ್ಬಿಟ್ಟು ಏನ್ ತಲೆ ಕೆಡ್ಸ್ಕೊಂಡಿದ್ದಾರೆ. ಅಂತದೇನ್ ತಲೆ ಹೋಗೋ ಅಂತದ್ ಏನಾಗಿಲ್ಲ. ಈ ನಮ್ ಮೂರ್ತಪ್ಪ ಮಗಿಲ್ವ ಗೌಡ್ರೆ, ಅವ್ನ್ ಸುನಿಲ, ಆ ಹುಡುಗಿ ಎಲ್ಲ ಲವ್ ಮಾಡ್ತಿದ್ದಂತ ಗೌಡ್ರೆ. ಕಾಲೇಜಿಗೆ ಹೋಗ್ಬೇಕಾರೆಲ್ಲ ಲವ್ ಮಾಡ್ತಿದ್ದಂತೆ. ಇಷ್ಟ ದಿನ ಅವರು ಸುಮ್ನಿದ್ದಾರೆ. ಈ ಮೂರ್ತಪ್ಪ ಮನೆಯವ್ರಿಗೂ ಹೇಳಿದ್ರಂತೆ. ಅವ್ರು ನೋಡಿದ್ರೆ ಮೂರ್ತಪ್ಪನವ್ರಿಗೂ ವಿಷಯ ತಿಳಿಸಿಲ್ಲ. ಅತ್ತಾಗಿ ಆ ಹುಡುಗ ನೋಡೋವರೆಗೂ ನೋಡಿ ಅತ್ತಾಗಿ ಅವ್ರ ಅಮ್ಮಗೆ ಹೇಳಿ ಸುಮ್ಮ ಆ ಹುಡುಗಿ ಕರ್ಕೊಂಬಂದೆ ಬಂದ್ಬಿಟ್ಟಾನಲ್ಲ ಗೌಡ್ರಿ. ಅದೇ ಸಮಸ್ಯೆ ಗೌಡ್ರಿ. ಇದೇನ ಮೂರ್ತಪ್ಪ ಹಿಂಗಂತಾರೆ? ನೋಡಿರಿ ನಿನಗ್ ಗೊತ್ತಿಲ್ಲ ವಿಷಯವು. ಇಷ್ಟೊಂದು ಮುಂದುವರೆವರೆಗೂ ಬಿಟ್ಕೊಂಡ್ಬಿಟ್ಟಿಯಲ್ಲ ನೀನು. ಒಂದ್ ಮಾತು ಅವಾಗ್ಲೇ ಏನು ಎತ್ತ ಅಂತ ವಿಚಾರಿಸಿ ಏನು ಇದ್ ಮಾಡ್ದಲೆ ಇಷ್ಟೊಂದು ಮುಂದುವರಿವರೆಗೂ ಕರ್ಕೊಂಡು ಬರೋವರೆಗೂ ಸುಮ್ನಾಗಿಯಲ್ಲ ಮೂರ್ತಪ್ಪ ನೀನು.
ಅಯ್ಯೋ ಗೌಡ್ರೆ, ಈ ಹಾಳಾದಳ್ ನಮ್ಮ ಮನೆಯೊಳಗೆಲ್ಲ ಗೊತ್ತು ಕಂಗೌಡ್ರೆ ವಿಷಯ. ಹಾಳಾದಳ್ ನನಗೊಂದ್ ಮಾತು ಹೇಳಿಲ್ಲ. ನೋಡಿರ ಹುಡುಗ ಹೇಳದಂತ ಅವಳಿಗೆ. ನೋಡಿರ್ ಇವತ್ತೆಲ್ಲ ನನ್ಗಿಂದೆ ಬಾಯಿ ಬಿಡ್ತಿದ್ದಾಳೆ. ಹಿಂಗಿಂಗ್ ಅಂದಕೊಂಡ್ರೆ ನಾನೇ ಸುಮ್ನೆ ಹಿಂಗ ಆಡ್ತಿರ್ಬೇಕು ಇವನು ಅನ್ಕೊಂಡ್ ಸುಮ್ನಾಗ್ಬಿಟ್ಟೆ, ನಿಮಗೆ ಹೇಳಲಿಲ್ಲ ತಿಳಿಸ್ತಿಲ್ಲ ಅಂತ ಹೇಳಿ ಇವತ್ ಬಡ್ಕಂತಿದ್ದಾಳ ಬಾಯ. ಏನ್ ಮಾಡೋಣ ನೋಡಿರೆ ಕರ್ಕೊಂಡೆ ಬಂದ ಕಂಗೌಡ್ರೆ. ಅಲ್ಲ ಕಣ ಮೂರ್ತಪ್ಪ, ಈಗ ಎಲ್ಲಿದ್ದಾರು ಆ ಹುಡುಗ ಎಲ್ಲಿದ್ದಾರೆ ಈಗ? ಅಯ್ಯೋ ಗೌಡ್ರೆ, ಇಲ್ಲಿ ಬಂದ್ರೆ ಬೈತೀವಿ ಹೊಡಿತೀವಿ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ ಮನೆ ಕರ್ಕೊಂಡ್ ಹೋಗ್ಬಿಟ್ಟಾಕ ಗೌಡ್ರಿ. ನನ್ ಮಗಳ ಮನೆಗೆ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಟ್ಟಾನೆ. ಆ ಹುಡುಗಿನೂ ಅಲ್ಲೇ ಐತಂತೆ ಅವ್ರ ಮನೇಲೆ. ಫೋನ್ ಮಾಡಿದ್ರು ರಾತ್ರಿ ನನ್ನ ಹಳೆಯನುವೆ ನನ್ನ ಮಗಳು ಫೋನ್ ಮಾಡಿಬಿಟ್ಟು ಹಿಂಗ ಆಗೈತೆ, ಹಿಂಗ್ ಸಮಸ್ಯೆ ಆಗ್ಬಿಟ್ಟೈತೆ ಬನ್ನಿ ಮಾವಯ್ಯ ಅಂತ ಫೋನ್ ಮಾಡಿದ್ರು. ಏನ್ ಮಾಡೋದು ಕಂಗೌಡ್ರಿ, ನಾನ್ ನಿಮಗ್ ತಿಳಿಸ್ದಂಗೆ ಹೋದ್ರೆ ಸರಿ ಆಗಲ್ಲ ಅಂತ ಹೇಳಿ ನಿಮ್ಮ ಹತ್ರ ಓಡ್ ಬಂದೆ ಕಂಗೌಡ್ರಿ. ಈ ಬೋರಾಜುಗ ದೊಡ್ಡಜುಗ ಹೇಳ್ದೆ ನಾನು, ನಡಿ ನಡಿ ಮೊದ್ಲು ಹೋಗಿ ಗೌಡ್ರಿ ವಿಷಯ ತಿಳಿಸಿರೆ ಅದಕ್ಕೆ ಏನೋ ಒಂದ್ ಸಮಸ್ಯೆಗೆ ಪರಿಹಾರ ಮಾಡ್ತಾರ ಅವ್ರು ಅಂತ ಹೇಳಿ ನಿಮ್ಮ ಹತ್ರ ಕರ್ಕೊಂಡ್ ಬಂದಾರೆ. ಅಲ್ಲ ಕಣ ಮೂರ್ತಪ್ಪ, ಈಗ ಮಕ್ಳು ಅಂದ್ಮೇಲೆ ಎಡವೋದು ಸಹಜ. ಈಗ ಏನು ಮಾಡಕ್ಕಾಗಲ್ಲ, ಆಗದಾಗ್ಬಿಟ್ಟೈತೆ. ಈಗ ಮುಂದೆ ಏನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ಹೇಳಪ್ಪ ನೀನೇ. ಅಯ್ಯೋ ಗೌಡ್ರೆ, ನಂದ್ ಏನಿಲ್ಲ ಕಂಗೌಡ್ರಿ, ಎಲ್ಲ ನೀವೇನ್ ಹೇಳ್ತಿರೋ ಅದ್ರ ಪ್ರಕಾರ ನಾನು ನಡ್ಕೊಂಡು ಹೋಗ್ತೀನಿ. ನಂದ್ ಏನಿಲ್ಲ. ಅದ್ ಏನ್ ಮಾಡೋಣ ಏನು ಹಿಂಗೆ ಎಂತು ಅಂತ ತಿಳಿಸಿರೆ ಮುಂದೆ ಏನೋ ಒಂದ್ ಮಾಡೋಣ. ನನಗಂತೂ ಏನು ತಲೆನೇ ಓಡ್ತಿಲ್ಲ ಕಂಗೌಡ್ರಿ, ಏನ್ ಮಾಡೋದ ತಗಿ, ಏನ್ ಮಾಡೋದು ಏನ್ ಬಿಡೋದು ಅಂತ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದ ತಗಿ. ಅಜ ಬರೋಜ ದೊಡ್ಡಜ, ಏನ್ ಮಾಡೋಣಪ್ಪ, ಹಿಂಗ್ ಸಮಸ್ಯೆ ಆಗ್ಬಿಟ್ಟಿತ್ತಲ್ಲ ಈಗ. ಇದು ನಿಂಗೆ ಬಿಡ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ. ಸುಮ್ನೆ ಆಮೇಲೆ ಆ ಹುಡ್ಗಿ ಮನೆಯವ್ರು ಹೋಗಿ ಅಲ್ಲೆಲ್ಲಾರ ಕಂಪ್ಲೇಂಟ್ ಕೊಡೋದು ಪೊಲೀಸ್ ಸ್ಟೇಷನ್ಗೆ, ಇವೆಲ್ಲ ಸುಮ್ನೆ ದೊಡ್ಡದ್ ಮಾಡ್ಕೊಂಡು ಊರಲ್ಲೆಲ್ಲ ಹಿಂಗ್ ಹೋಯ್ದ್ರಂತೆ ಸ್ಟೇಷನ್ಗೆ, ಹಿಂಗೆಲ್ಲ ಮರ್ಯಾದೆ ಕರ್ಕೊಂಡ್ ಬಂದಾರ ಇವ್ರು ಅಂತ ಎಲ್ಲಿ ಮಾತಾಡಕ್ಕೂ ಮುಂಚೆ ಇದಕ್ಕೆ ಏನಾರ ಒಂದ್ ನಾವೇ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬೇಕು. ಈಗ ಏನ್ ಮಾಡೋದು ಏನು ಅಂತ ಹೇಳ್ರಪ್ಪ. ಈಗ ಗೌಡ್ರೆ, ನಮ್ ಸೀನಪ್ಪನ್ ಕರ್ಸಿ ಗೌಡ್ರೆ. ನಮ್ ಸೀನಪ್ಪ ಆದ್ರೆ ಆ ಪೊಲೀಸು ಕೋರ್ಟು ಕಚೇರಿ ಇವೆಲ್ಲ ವಿಚಾರವೆಲ್ಲ ಗೊತ್ತಿರ್ತವೆ ಸೀನಪ್ಪಗೆ. ಈಗ ಏನ್ ಮಾಡೋದು ಅಂತ ಸೀನಪ್ಪನ ಪರಿಹಾರ ಕೊಡ್ತಾನೆ. ಆ ಸೀನಪ್ಪನ್ ಕರ್ಸಿ ಮೊದ್ಲು. ಉಕ್ಕಣಜ ಬರೋಜ, ಸೀನಪ್ಪಿದ್ರೆ ಇದಕ್ಕೆಲ್ಲ ಬಾರಿ ತಲೆ ಓಡ್ಸಿ ಹಿಂಗ್ ಮಾಡಿರೆ ಹಿಂಗೆ ನಾವು ಇದ್ ಮಾಡ್ಕೋಬಹುದು ಗೌಡ್ರೆ ಅಂತ ಹೇಳಿ ಏನಾರ ಒಂದ್ ಇದ್ ಮಾಡ್ತಾನೆ. ಆ ಸೀನಪ್ಪನ್ ಕರ್ಸಂತಡಿ. ಅಜ ಬರೋಜ, ಆ ಸೀನಪ್ಪ ಎಲ್ಲೂ ಸಿಗ್ಲಿಲ್ವ ಅಜ? ಎಲ್ಲೂ ಕಾಣ್ಲಿಲ್ವಾ? ಇಲ್ಲ ಕಂಗೌಡ್ರೆ, ಅವನು ಈ ಇದ್ರಲ್ಲಿ ಎಲ್ಲಿ ಕಾಣ್ತಂಗೌಡ್ರಿ. ಬರೀ ಶುಂಠಿ ಕೆಲಸ ಅದು ಇದು ಗುದ್ಲಿ ಮಣ್ಣು ಹಾಕೋದು ಅದು ಇದು ಅಂದ್ಕೊಂಡ್ಬಿಟ್ಟು ಒಳ್ಳೆ ದುಡ್ಡು ಮಾಡ್ತಿದ್ದಾನೆ. ಆ ಸೀನಪ್ಪಿನ ಎಲ್ಲಿ ಸಿಗ್ತಾನೆ ಹೇಳಿ ಕೈಗೆ? ಕಾಫಿ ಕುಡಿರಿ ತಗೊಳ್ಳಿ. ಅಜ ದೊಡ್ಡಜ ಇಸ್ಕ ಕಾಫಿ ಇಸ್ಕ. ಬುರ್ದಪ್ಪ, ಏನಂತ ತಲೆ ಹೋಗೋ ವಿಷಯ ಏನ್ ಆಯಿಲ್ಲ ಕಣೋ. ಕಾಫಿ ಇಸ್ಕೊಂಡ್ ಕುಡಿಯೋ, ತಲೆ ಕಡಿಸ್ಕೊಬೇಡ. ತೀರಾ ತಲೆ ಕಡಿಸ್ಕೊಂಡ್ರೆ ಇದಾಗಲ್ಲ. ಮನ್ಷಕ್ ಬರ್ದಲೆ ಕಷ್ಟ ಇನ್ನೇನೋ ಮರಕ್ ಬರ್ತೇನೋ. ಕುಡಿ, ಟೀ ಇಸ್ಕೊಂಡ್ ಕುಡಿ ನೀನು. ಅಯ್ಯೋ ಗೌಡ್ರೆ, ಒತ್ತಾರಿಂದ ಒಂದ್ ಲೋಟ ನೀರು ಸೇರ್ತಿಲ್ಲ ಗಂಗೌಡ್ರೆ, ಟೀ ಹೆಂಗ್ ಕುಡಿಯೋನು? ಹಾಳಾಗಿ ನನ್ನ ಮಗ ನನ್ ಮರ್ಯಾದೆ ಕಳೆದು ಬಿಟ್ನಲ್ಲ ಗೌಡ್ರೆ. ಒಬ್ನೇ ಮಗ ಅಂತ ಹೇಳಿ ಏನ್ ಇಲ್ದದ್ದೆಲ್ಲ ಕೊಡಿಸ್ಕೊಂಡು ಏನ್ ಕೇಳ್ತಾನೆ ಎಲ್ಲ ಮಾಡ್ಕೊಂಡು ಹೋಯ್ಕೆ ಒಳ್ಳೆ ಮರ್ಯಾದೆ ಉಳಿಸ್ತಾ ಬಿಡ್ರಿ ಗೌಡ್ರೆ. ಅತ್ತಾಗಿ ತಲೆ ಎತ್ಕೊಂಡು ಓಡಾಡಕ ಆತ ಗೌಡ್ರೆ ಊರಲ್ಲಿ. ನಾನು ಹಂಗ್ ಮಾಡಾಕ್ ಬಿಟ್ನಲ್ಲಿ ನನ್ನ ಮಗ. ಮೂರ್ತಪ್ಪಣ, ಇದ್ಯಾಕಣ ಇಷ್ಟೊಂದು ಬೇಜಾರಾಗಿದೆಯಲ್ಲ? ಯಾಕೆ ಏನಾಯ್ತು? ಏನ್ ಸಮಸ್ಯೆ? ಹಿಂಗ್ ಬಂದ್ಬಿಟ್ರಲ್ಲ ದೊಡ್ಡಜ ಬರೋಜ, ಏನಾಯ್ತಜ? ಅಯ್ಯೋ ಏನ್ ಹೇಳೋಣ ಅಮ್ಮರೇ, ಯಾವ ಬಾಯ್ಲಿ ಏನ್ ಆಯ್ತೆ ಅಂತ ಹೇಳೋಣ ನಿಮ್ಗೆ? ಹಿಂಗೆಲ್ಲ ಮರ್ಯಾದೆ ಕಳೆದು ಬಿಟ್ಟಾಕ ಅಮ್ಮರೇ. ನಮ್ಮ ಮಗವು ಒಬ್ನೇ ಮಗ ಅಂತ ಹೇಳಿ ತಲೆ ಮೇಲೆ ಕುಂಡಿಸ್ಕೊಂಡು ಓಡಾಡಿದ್ಕೆ ಒಳ್ಳೆ ಮರ್ಯಾದೆನೆ ಕಳೆದ ಬಿಡಿ ನಂದ. ಅಜ ಬೋರಾಜ, ಇದ್ಯಾಕದ ಮೂರ್ತಪ್ಪ ಹಿಂಗ್ ಬೇಜಾರ್ ಮಾಡ್ಕೊಂಡು ಹಿಂಗ್ ಮಾಡ್ತಾ ಇದ್ದಾನೆ? ಇದ್ಯಾಕ ಏನಾಗ್ಬಿಡ್ತಜ ಆ ಮೂರ್ತಪ್ಪಗೆ? ಅಂತ ತಲೆ ಹೋಗ ಅಂತ ಕೆಲಸ ಏನ್ ಮಾಡ್ಯ ಮೂರ್ತಪ್ಪ? ನಿಮ್ ಹುಡುಗ ಏನಾಯ್ತು ಹೇಳು, ಬಾಯ್ ಬಿಟ್ಟು ಹೇಳಿರ್ತಾನೆ, ಹಿಂಗ್ ಗೊತ್ತಾಗೋದು. ಅಯ್ಯೋ ಸುಮಿತ್ರಮ್ಮ, ನಿನಗ್ ಗೊತ್ತಾಗಲ್ಲ, ಸುಮ್ನಿರತ್ತಾಗಿ. ಈ ಮೂರ್ತಪ್ಪ ಮಗ ಅವನು ಸುನಿಲ ಇದ್ನಲ್ಲ, ಅದ್ಯಾವ್ದೋ ಕಾಲೇಜಲ್ಲಿ ಹುಡುಗಿನ ಪ್ರೀತಿಸ್ತಿದ್ದೆ ಅಂತ ಹೇಳಿ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟಂಗ ನಾವು. ಅದ್ ಏನ್ ಮಾಡೋದತ್ತಾಗಿ. ಅದಕ್ಕೆ ಏನ್ ಈ ಮೂರ್ತಪ್ಪ ಬಾಯ್ಕ್ ಬಡ್ಕೊಂಡ್ ಕುಂತಾನೆ. ಹಿಂಗ ಆಗ್ಬಿಡ್ತಲ್ಲ ನನ್ ಬಾಳು, ಹಿಂಗ್ ಮಾಡಿಬಿಟ್ನಲ್ಲ ಅಂತ ಹೇಳಿ ಏನ್ ಗೊಳ್ಳೋ ಅಂತ ಇದ್ದಾನೆ. ಅಥೋ ಹೋಗತ್ತಾಗಿ. ಈ ಸುಮ್ನಿರ ಮೂರ್ತಪ್ಪ ಅಂದ್ ಏನ್ ಆಯಿಲ್ಲ ಅಂತದು, ತಲೆ ಹೋಗಂತದ್ ಏನ್ ಆಯಿಲ್ಲ ಅಂದ್ರು ಏನ್ ಮಾತ್ ಕೇಳಕ್ ಆಗ್ತಿಲ್ಲ. ಈ ಮೂರ್ತಪ್ಪ ನಂಗ ಆಗ್ತಿದಾನಪ್ಪ. ಅಯ್ಯೋ ಮೂರ್ತಪ್ಪಣ, ನೀನ್ ಅಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಹೋದ್ರೆ ಇದಾಗತ್ತ? ಈ ಕಾಲದಾಗ ಅವೆಲ್ಲ ಸಹಜ ಆಗ್ಬಿಟ್ಟೈತಿ. ಒಂದ್ ಹೆಣ್ಣು ಒಂದ್ ಗಂಡು ಹಿಂಗ್ ಪ್ರೀತಿಸ್ಕೊಳೋದು, ಹಿಂಗ್ ಕರ್ಕೊಂಡ್ ಬರೋದು, ಮದ್ವೆ ಆಗೋದು ಈಗಿನ ಇದ್ರಲ್ಲಿ ಕಾಮನ್ ಆಗಿ ಹೋಯ್ತೆ. ಏನು ಮಾಡಂಗಿಲ್ಲ, ಯಾವ ಜಾತಿ ಭೇದ ಭಾವ ಏನು ಇಲ್ಲ ಕಣಪ್ಪ ಈಗಿನ ಇದ್ರಲ್ಲಿ. ನಮ್ ಇದ್ರಲ್ಲಿ ಇತ್ತು ಅವಾಗ, ಅಯ್ಯೋ ನಮ್ ಜಾತಿಯವ್ರನ್ನ ಮದ್ವೆ ಆಗ್ಬೇಕು, ನಮ್ಮ ಇಂತ ಇವ್ರನ್ನ ಮದ್ವೆ ಆಗ್ಬೇಕು ಅಂತ ಹೇಳಿ. ಇವಾಗಿನ ಇದ್ರಲ್ಲಿ ಅವೆಲ್ಲ ಎಲ್ಲೈತೆ? ತಲೆ ಕೆಡ್ಸ್ಕೊಬೇಡ, ಸುಮ್ನಿರು, ಏನೋ ಒಂದ್ ಆಗುತ್ತೆ.
ಮತ್ತೆ ಹುಡುಗಿ ಚೆನ್ನಾಗಿದ್ದಾಳಂತ. ಹಾ, ಇವನು ಒಳ್ಳೆ ಫಿಲಂ ಹೀರೋ ಇದ್ದಂಗಿದ್ದ. ಒಳ್ಳೆ ಹುಡುಗಿನ ಹೊಡ್ಕೊಂಬಂದ್ ಬಿಡು ಹಂಗಾರೆ. ಹೆಂಗ ಹಂಗಾರ ಸೊಸೆ ಹುಡ್ಕ ಕಾಟ ತಪ್ತು ನಿನಗೆ ಹಂಗಾರೆ, 3 ತಪ್ಪುಗೆ ಹೆಂಗ? ಅಯ್ಯೋ ಸುಮ್ನಿರಿ ಅಮ್ಮಾರೆ, ಯಾಕೆ ಹೇಳ್ತೀರಾ? ಸುಮ್ನಿರಿ ಅತ್ತಾಗಿ. ನಾನು ಅತ್ತಾಗಿ ನಮ್ಮನೆ ಕೈಲೂ ಆಗಲ್ಲ, ಎಲ್ಲಾರ ನೋಡ್ ಮದುವೆ ಮಾಡಿಬಿಡೋಣ ಅಂತ ಹೇಳಿ ಇವ್ರಿಗೆ ವಿಚಾರಿಸ್ತಿದ್ದೆ. ಮೊನ್ನೆ ಗೌಡ್ರಿಗೂ ಹೇಳಿದ್ದೆ, ಹಿಂಗ ಗೌಡ್ರೆ ನೋಡಿ ಎಲ್ಲಾರು ಹೆಣ್ಣಿದ್ರೆ ಅಂತ ಹೇಳಿ. ನೋಡಿರಿ ನನ್ನ ಮಗ ಎಣ್ಣೆ ಕರ್ಕೊಂಡ್ ಬಂದ್ಬಿಟ್ಟಾನಲ್ಲ ಅಮ್ಮಾರಿ. ಏನ್ ಮಾಡೋದು, ಊರಾಗ ಹೆಂಗ್ ತಲೆ ಎತ್ಕೊಂಡು ಓಡಾಡೋಣ ಹೇಳಿ. ಇವಳೆ ಸುಮಿತ್ರಮ್ಮ, ಒಳಗೆ ಒಂಚೂರು ಏನಾರ ಒಂಚೂರು ತಿನ್ನಕ್ ತಂಬ ಹೋಗಿ. 3 ತಪ್ಪ ಬೆಳಿಗ್ಗೆಂದು ಏನು ತಿಂದಿಲ್ಲ. ಅವ್ನ ಮಕ್ಕ ನೋಡಿದ್ರೆ ಗೊತ್ತಾಗ್ತಿತ್ತೆ. ಹುಡಗು ಒಂಚೂರು ಏನಾರ ಒಂಚೂರು ತಿನ್ನಕ್ ತಂದು ಕೊಡು, ಒಡಗತ್ತಾಗಿ. ಸರಿ ಸರಿ ಕಣ್ರಿ, ತಾಂಬತ್ತೀನಿರಿ. ಒಂಚೂರು ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ದೆ ಐತಿ, ಒಂಚೂರು ತಾಂಬತ್ತೀನಿರಿ ಅತ್ತಾಗಿ, ಒಂದ್ ತಟ್ಟೆಗೆ ಹಾಕೊಂಡು. ಅಯ್ಯೋ ಅಮ್ಮಾರೆ, ನನಗೆ ಯಾವ ಉಪ್ಪಿಟ್ಟು ಬೇಡ, ಯಾವ ಕೇಸರಿ ಬಾತು ಬೇಡ. ಈ ನನ್ನ ಮಗ ಕೊಟ್ಟಿರೋ ಬಾತೆ ತಿಂದು ಅರಕ್ಷಣಕ್ಕಾಯಿಲ್ಲ ನನ್ನ ಕೈಲಿ. ಏನ್ ಮಾಡೋಣ ಈಗ? ಏನು ಬೇಡ, ಆ ಸೀನಪ್ಪಂಗ್ ಕರ್ಸಿ ಫಸ್ಟ್. ಮೊದ್ಲು ಫೋನ್ ಮಾಡ್ಬಿಟ್ಟು ಆ ಸೀನಪ್ಪಂಗ್ ಕರ್ಸಿ ಅಮ್ಮಾರೆ ಒಂಚೂರು. ಕಣೆ ಸುಮಿತ್ರಮ್ಮ, ಹುಡಗು ಫೋನ್ ಮಾಡ್ಬಿಟ್ಟು ಹಂಗೆ ಆ ಸೀನಪ್ಪಗೆ ಬೇಗ ಹಿಂಗೆ ಗೌಡ್ರು ಬರ ಹೇಳ್ತಿದ್ದಾರೆ ಬಾಯಿಲಿ ಅಂತ ಹೇಳಿ ಒಂಚೂರು ಫೋನ್ ಮಾಡಿ ಕರಿ ಒಂಚೂರು. ಅಲ್ಲ ಕಣ್ರಿ, ಇಷ್ಟೊತ್ತಿಗೆ ಸೀನಪ್ಪ ಬರ್ಬೇಕಿತ್ತಲ್ಲ. ಒಂದ್ ರೌಂಡ್ ಆದ್ರೂ ಬಂದು ನನ್ನ ಮಾತಾಡ್ಸ್ಕೊಂಡು ನಮ್ಮ ಅಕ್ಕಯ್ಯ ಅಂತ ಹೇಳಿ, ಗೌಡ್ರಿಲ್ವಾ ಅಂತ ಹೇಳಿ ಇಷ್ಟೊತ್ತಿಗೆ ವಿಚಾರಿಸ್ಕೊಂಡು ಅವ್ನ ಕೆಲಸದಿಂದ ಬಂದು ಇನ್ನೇನ್ ಬರೋ ಟೈಮ್ ತಡ್ರಿ, ಬರ್ತಾರ ಅವರೇ ಇನ್ನೇನು. ಸರಿ ಸರಿ ಕಣೆ, ಹುಡಗು 3 ತಪ್ಪಗೆ ಏನಾರ ಒಂಚೂರು ತಿನ್ನಕ್ ತಾಂಬ ಹುಡಗೆ. ಸರಿ ಸರಿ ಇರ್ರಿ, ತಾಂಬತ್ತೀನಿ ರೀ. ಅಗಳಪ್ಪ ಇದೇನಿದು? ದಂಡೆಯ ಗೌಡ್ರು ಮತ್ತ ಬಂದು ಏನೋ ಪಂಚಾಯತಿಗೆ ಸೇರ್ಕೊಂಡ್ಬಿಟ್ಟಾರಲ್ಲ. ನೋಡಿ ನಮ್ಮಪ್ಪಯ್ಯ, ಈ ಬೋರಜ್ಜ, ಈ 3 ತಪ್ಪ ಎಲ್ರು ಎಲ್ಲ ಸೇರ್ಕೊಂಡ್ಬಿಟ್ಟಾರಲ್ಲ. ಏನಂತ ಸಮಸ್ಯೆ? ಓಹೋ, ಏನೋ ಒಳ್ಳೆ ಸಮಸ್ಯೆನೇ ಐತೆ. ಹೋಗ್ ಕೇಳೋಣ ಗೌಡ್ರಿಗೆ. ಗೌಡ್ರೆ ಗೌಡ್ರೆ, ಇದ್ಯಾಂಗ ಗೌಡ್ರೆ ಹಿಂಗ ಆರಾಮಾಗಿ ಕೂತ್ಬಿಟ್ರಲ್ಲ? ಏನ್ ಸಮಾಚಾರ? ನೋಡಿರಿ ನಮ್ಮ ಅಪ್ಪಯ್ಯ, ಬೋರಜ್ಜ, ಈ 3 ತಪ್ಪ ಎಲ್ಲ ಬಂದಾರ ಮನೆ ಕಡಿಕೆ. ಏನ್ ಸಮಾಚಾರ? ಎಲ್ಲ ಕಾಫಿ ಗೀಫಿ ಹಿಡ್ಕೊಂಡ್ ನಿಂತೀರಾ? ಓಹೋ, ಎಲ್ಲ ಸೀನಪ್ಪ ನಿನ್ನೆ ಕಾಯ್ತಿದ್ಕೊಂಡ್ ಬಾರೋ. ನಿಮ್ ಮಕ್ಕಳ ಕೈಲಿ ಫೋನ್ ಮಾಡಿಸ್ತಿದ್ದೆ, ಸುಮಿತ್ರನ್ ಕೈಲಿ. ನೋಡಿರಿ ಹಂಗ ನೀನ ಬಂದೆ. ಬೈಲಿ ಲೇ ಸುಮಿತ್ರಮ್ಮ, ನಿನ್ ತಮ್ಮ ಬಂದಂಗ ನೋಡಿ ಸೀನಪ್ಪ ಬಂದಾನೆ. ಒಂಚೂರು ಕಾಫಿನ ಟೀನ ಏನಾರ ತಾಂಬಾರಿ. ಗೌಡ್ರೆ ನನಗೆ ಕಾಫಿ ಟೀ ಏನು ಬೇಡ. ಈಗ ತಾನೇ ಊಟ ಮಾಡ್ಕೊಂಡ್ ಬಂದು ಕೆಲಸ ಮುಗಿಸ್ಕೊಂಡು ಏನ್ ಸಮಾಚಾರ ಗೌಡ್ರಿ? ಅಪ್ಪಯ್ಯ ಇದ್ಯಾಕಪ್ಪಯ್ಯ ಎಲ್ಲಿ ತೋಟತ ಹೋಲಿಲ್ವಾ? ಈ ಬೋರಜ್ಜಿಗೆ ಈ 3 ತಪ್ಪಗಂತೂ ಕೆಲ್ಸ ಇರಲ್ಲ. ಇವ್ರ ಜೊತೆ ನೀನು ಬಂದು ಇಲ್ಲಿ ಕುಂತಿಯಲ್ಲ, ಆ ತೋಟತ ಹೋಗಿ ಒಂಚೂರು ಹಸ್ಗಳಿಗೆ ಮೇವ್ ಪೇವ್ ನೋಡೋದ್ ಬಿಟ್ಟು. ನೋಡಿದ್ರ ಗೌಡ್ರಿ, ನಮಗ್ ಕೆಲ್ಸ ಕಾರ್ಯ ಇಲ್ದಲೆ ಬಂದು ನಿಮ್ಮಂತ ಕುಂತಿ ನಂಗೆ ಹೇಳಿ ಮಾತಾಡ್ತಾನಲ್ಲ ಈ ಸೀನಪ್ಪ. ನೋಡಿದ್ರ ನಿಮ್ ಮುಂದೆನೆ ಹೆಂಗೆಲ್ಲ ಟೀಕೆ ಮಾಡ್ತಾನ ಅಂತ ಹೇಳಿ ಸೀನಪ್ಪ ನಮ್ಮನ್ನ. ಅಯ್ಯೋ ಬೋರಜ್ಜ, ನಿಮ್ ಬಾಯಿ ಮುಚ್ಕೊಂಡು ಕಾಫಿ ಕುಡಿಯಪ್ಪ ನೀನು. ಸುಮ್ನೆ ಈ ಸೀನಪ್ಪ ಮಾತಾಡೋದು ಹಿಂಗಂತ ಗೊತ್ತಿರೋ ನೀನು. ಅವ್ನು ಏನೋ ಮಾತಾಡಿದ ತಕ್ಷಣ ಮೈ ಮೇಲೆ ಹೇಳ್ಕೊಂಡ್ಬಿಡ್ತೀಯ. ನನಗೆ ಹೇಳ್ದ ಅನ್ನಂಗೆ. ಸುಮ್ಮ ಬಾಯಿ ಮುಚ್ಕೊಂಡು ಕಾಫಿ ಕುಡಿ ನೀನು. ಇಲ್ಲ ಸೀನಪ್ಪ, ನೀನ್ ತಾನೇ ಅಷ್ಟೇ ಕಣೋ. ಆ ವಜ್ಜ ನೋಡಿರ ಅದ್ ಏನಾಗುತ್ತೋ ಏನೋ ಹಂಗ್ ಕೆಣಕ್ತಿರ್ತೀಯ. ಆ ವಜ್ಜ ನೋಡಿರ ಬಾಯಿ ಬಡ್ಕಣತ್ಕು ನೀನ್ ಕೆಣಕಕ್ಕೂ ಸರಿ ಆಯ್ತು, ಸುಮ್ನಿರತ್ತಾಗಿ. ಸರಿ ಸರಿ ಆಯ್ತು ಕಂಗೌಡ್ರೆ. ಗೌಡ್ರೆ ಏನ್ ಸಮಾಚಾರ ಗೌಡ್ರಿ? ಹಿಂಗೆ ನಮ್ಮ ಅಪ್ಪಯ್ಯ 3 ತಪ್ಪ ಎಲ್ಲ ಬಂದ್ಬಿಟ್ಟಾರಲ್ಲ, ಏನ್ ಸಮಾಚಾರ? ಎಲ್ಲ ಸೀನಪ್ಪ, ಇದೇನೋ ಹಿಂಗ್ ಹೊಡಿತಲ್ಲ. ಈ 3 ತಪ್ಪು ಮಗ ನೋಡಿರಿ, ಅವನು ಸುನಿಲ್ ಇರ್ಲಿಲ್ವೇನು, ಅದ್ಯಾವ್ದೋ ಹುಡುಗಿನೇ ಕರ್ಕೊಂಡ್ ಬಂದ್ಬಿಟ್ಟಾರ ಅಂತಲ್ಲ. ನೋಡಿರಿ ಅವ್ರ ಅಕ್ಕ ಬಂದಿದಾನಂತೆ, ಹುಡುಗಿ ಕರ್ಕೊಂಡೋಗಿ ಇಲ್ಲಿ ಬಂದ್ರೆ ಬೈತಾರೆ ಹೊಡಿತಾರ ಅಂತ ಹೇಳಿ ಅಲ್ಲಿದಾನ ಅಂತ ಕಣೋ. ಹಿಂಗೆಲ್ಲ ಸಮಸ್ಯೆ ಆಗ್ಬಿಟ್ಟೈತೆ. ಅವ್ರು ಏನ್ ಮಾಡೋದು ಎಂತ ಅಂತ ಹೇಳಿ ಹುಡಿಕೊಂಡ್ ಬಂದಾರ ಕಣೋ. ಈ 3 ತಪ್ಪನುವೆ ನಿಮ್ಮ ಅಪ್ಪನುವೆ ಬೋರಾಜ ಅವ್ರ ಮುಂದೆ ಹೇಳ್ಕೊಂಡು ಏನ್ ಗೊಳ್ಳೋ ಅಂತಿದ್ದಂತೆ ಈ 3 ತಪ್ಪ. ಅದಕ್ಕೆ ಬೈಲಿ ಗೌಡ್ರತ ಹೋಗೋಣ, ಅದೇನ್ ಸಮಸ್ಯೆ ಅಂತ ಹೇಳ್ಕೊಂಡು ಅದಕ್ಕೆ ಏನಾರ ಒಂದ್ ಪರಿಹಾರ ಕಂಡಿಡಿಯೋಣ ಅಂತ ಹೇಳಿ ಇಲ್ಲಿಗೆ ಹುಡಿಕೊಂಡ್ ಬಂದಾರೆ. ಅದಕ್ಕೆ ನೀನ್ ಬರ್ಲಿ ಅಂತ ಕಾಯ್ತಿದ್ದೆ ಕಣೋ. ನಿನಗ್ ನೋಡಿರಿ ಎಲ್ಲ ಗೊತ್ತಿರ್ತಾವ ವಿಚಾರಗಳು. ಏನಾರ ಒಂದ್ ಸಮಸ್ಯೆ ಪರಿಹಾರ ಮಾಡ್ತೀಯ ಅಂತ ಹೇಳಿ ನಾನು ನಿನ್ನೆ ಕಾಯ್ತಿದ್ದೆ. ಈಗ ನೋಡಪ್ಪ ಹಿಂಗೆಲ್ಲ ಐತೆ. ಈಗ ಮುಂದೆ ಏನ್ ಮಾಡೋದು ಏನು ಅಂತ ಹೇಳಿ 3 ತಪ್ಪಗ ಒಂಚೂರು ಸಮಾಧಾನ ಮಾಡು. ಅಲ್ಲ ಕಣ ಮುತ್ತಪ್ಪ, ನೋಡಿರ ನಿಮ್ ಹುಡ್ಗ ಹಂಗ ಅಷ್ಟೊಂದು ಚೆನ್ನಾಗ್ ಓದ್ಕೊಂಡು ಹಂಗಿದ್ದಾನು. ಅವ್ನು ಇಂಥ ಕೆಲಸ ಯಾಕೆ ಮಾಡ್ದ? ಯಾಕೆ ಒಂದ್ ಮಾತು ಹೇಳಿ ಸೀನಪ್ಪಣ ಹಿಂಗೆ ನಮ್ಮ ಅಪ್ಪ ಏನು ಒಪ್ಸು, ಹಿಂಗ್ ಮದುವೆ ಆಗ್ಬೇಕು ನಾನು ಅಂದಿದ್ರೆ ನಿಂತ ಮಾತಾಡ್ತಿರ್ಲಿಲ್ವ ನಾನು? ಇಂಥ ಕೆಲಸ ಮಾಡಕ್ ಆ ಹುಡುಗ್ನ ಬೇಕಿತ್ತ? ಒಂದ್ ಮಾತು ಕೇಳ್ದಂಗ್ ಹಿಂಗ್ ಮಾಡಿಬಿಟ್ಟಾನಲ್ಲ ಅವನು. ಅಯ್ಯೋ ಸೀನಪ್ಪ, ಏನಂತ ಹೇಳೋಣ ನಾನು? ನಾನ್ ತಲೆ ಹಂಗೆ ಎತ್ಕೊಂಡು ಓಡಾಡೋಣ ಊರಾಗೆ. ಇಂಥ ಕೆಲಸ ಮಾಡಿಬಿಟ್ನಲ್ಲ ಈ ನನ್ನ ಮಗ ಸೀನಪ್ಪ. ಏನ್ ಮಾಡೋಣ? ಹಿಂಗೆಲ್ಲ ಮಾಡ್ಕೊಂಡ್ಸನಲ್ಲ, ಏನ್ ಮಾಡೋದು ಹೋಗೋ ಹೊತ್ತಾಗಿ. ನನಗಂತೂ ತಲೆ ತೋಚ್ತಿದೆ ಏನ್ ಮಾಡೋದು ಅಂತ ಹೇಳಿ. ಏನ್ ಮಾಡೋದು ಹೋಗಪ್ಪತ್ತಾಗಿ. ಈಗ
ಎಲ್ಲಿ ನಿಮ್ ಮಗಳ ಮನ್ಲಿದಾರಂತ ಹುಡುಗಿ ಕಡೆ ಏನಾರ ಕಂಪ್ಲೇಂಟ್ ಕೊಟ್ಟಾರಂತ ಹೆಂಗೆ ಏನು ಏನಾರ ವಿಷಯ ಏನಾರ ಗೊತ್ತಾತ? ಇಲ್ಲ ಕಣ ಮೂರ್ತಪ್ಪ, ಇಷ್ಟೊತ್ತಾದ್ರು ಯಾರು ಪೊಲೀಸ್ ಗಿಲೀಸ್ನವ್ರು ಯಾರು ಫೋನ್ ಮಾಡಿಲ್ಲ, ಹಿಂಗಿಂಗ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಹುಡುಗಿ ಎಲ್ಲ ಅಲ್ಲೇ ಇರ್ಬೇಕು, ಹಾಸ್ಟ್ಲಾಗ ಓದ್ಕೊಂಡಿದ್ಲ ಅಂತ ಅವಳು. ಹಾಸ್ಟ್ಲಾಗೆ ಇರ್ಬೇಕು, ಅಲ್ಲಿಂದಾನೆ ಕರ್ಕೊಂಡ್ ಬಂದ್ಬಿಟ್ಟಾನೆ ಕಣ ಇವನು. ಮೋಸ್ಟ್ಲಿ ಅವ್ರ ಮನೆಯವ್ರಿಗೆ ಗೊತ್ತಿತ್ತ ಇಲ್ವೋ ವಿಷಯ ಇನ್ನೂ ಗೊತ್ತಿಲ್ಲ. ಈಗ ಹೆಂಗ್ ಮಾಡೋದು ಏನು ಅಂತ ಮುಂದ್ಗಡಿಕೆ ನೀನ್ ಅದೇನ್ ಹೇಳಪ್ಪತ್ತಾಗಿ. ಗೌಡ್ರೆ, ಈಗ ಹುಡುಗಿ ಮನೆಗೆ ವಿಷಯ ಗೊತ್ತಿಲ್ಲ ಅಂದ್ಮೇಲೆ ಸುಮ್ನತ್ತಾಗಿ ಆ ಹುಡುಗಿನ ಕರ್ಕೊಂಡೋಗಿ ಹಾಸ್ಟ್ಲಿಗೆ ಬಿಟ್ಟು ಬಂದ್ಬಿಡೋಣ. ಆಮೇಲೆ ತೀರಾ ಹೋಗಿ ಅವ್ರ ಮನೆಗೆ ಹೋಗಿ ಹಿಂಗೆಲ್ಲ ಐತೆ, ಹಿಂಗೆ ಆಗ್ಬಿಟ್ಟೈತೆ, ಹಿಂಗ್ ಕೊಡಿ ಅತ್ತಾಗಿ ನಾವೇ ಮದುವೆ ಮಾಡ್ಕೊಂತೀವಿ ಅಂತ ಹೇಳಿ ನೋಡೋಣ, ಏನೋ ಒಂದ್ ಒಪ್ಸಕ್ ಏನಾರ ಒಂದ್ ಪ್ರಯತ್ನ ಪಡೋಣ ಅತ್ತಾಗಿ. ಹಂಗಲ್ಲ ಕಣಸಿನಪ್ಪ, ಈಗ ನಾವ್ ಕುತ್ಕೊಂಡು ಹಿಂಗೆಲ್ಲ ಮಾಡೋಣ ಅಂತ ಇದ್ ಮಾಡ್ತಿದ್ವಿ. ನೋಡಿರ ಹುಡುಗ ಈಗ ಹುಡುಗಿ ಕಳ್ಸಕ್ಕೆ ಒಪ್ತ ಹೋದ್ರೆ ಏನೋ ಮಾಡೋದು. ಇಲ್ಲ ನಾನ್ ಮದ್ವೆ ಆಗದೆ ಅಲ್ಲಿಗೆ ಹೋದ್ರೆ ಮತ್ತೆ ಆಮೇಲೆ ಆ ಹುಡುಗಿರಪ್ಪ ಒಪ್ಕೊಳಲ್ಲ, ಮಾಡಲ್ಲ, ಗಿಡಲ್ಲ ಅಂತ ಹೇಳಿ ಆ ಹುಡುಗಿನೂ ಏನಾರ ಹಠ ಮಾಡ್ಕೊಂಡ್ ಕೂತ್ಕೊಂಡ್ರೆ ಆ ಹುಡುಗಿನೂ ಹೋಗಕ್ ಒಪ್ತು ಅಂತ ಹೋದ್ರೆ ಏನಪ್ಪ ಮಾಡೋದೀಗ? ಮೂರ್ತಪ್ಪ, ಒಂದ್ ಕೆಲಸ ಮಾಡ್ಬಿಡು ಹಂಗಾರೆ. ಈಗ ನಾವ್ ಮಾತಾಡ್ಕೊಂಡ್ರೆ ಸರಿ ಆಗಲ್ಲ. ಈಗ ಏನಿದ್ರು ಹುಡುಗಿ ಹುಡುಗನ್ ನಮ್ ಮುಂದಕ್ಕೆ ಕೂಡಿಸ್ಕೊಂಡು ಹೆಂಗೆ ಏನು ವಿಷಯ ಅಂತ ಎಲ್ಲ ಕೇಳ್ಕೊಂಡು ಆಮೇಲೆ ಇದಕ್ಕೆ ಏನಾರ ಒಂದ್ ಪರಿಹಾರ ಕಂಡಿಡಿಬಹುದು. ಈಗ ಅವ್ರ ಮನೇಲಿ ಬಿಲ್ಕುಲ್ ನಾವ್ ಮಾಡೋದೇ ಇಲ್ಲ, ನಾವೇನೋ ಹುಡುಗಿ ಕರ್ಕೊಂಡು ಹೋಗಿ ಬಿಟ್ಟು ಬಂದು ಬಿಡ್ತೀವಿ ಹಾಸ್ಟ್ಲಿಗನ್ನು, ಅವ್ರೇನೋ ನಾವ್ ಮಾಡ್ಕೊಡೋದೇ ಇಲ್ಲ, ಬೇರೆ ಕಡೆಗೆ ನಾವ್ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಎಲ್ಲಾರು ಹೇಳಿದ್ರೆ ಆಮೇಲೆ ನಿಮ್ ಹುಡುಗ ಏನಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಮಾಡೋದು? ಹಿಂಗ ನೋಡು, ನಮ್ಮ ಅಪ್ಪ ಈ ಸೀನಪ್ಪ ಗೌಡ್ರ ಎಲ್ಲ ಸೇರ್ಕೊಂಡು ಹಿಂಗ್ ಮಾಡ್ಬಿಟ್ರಲ್ಲ ಅಂತ ಹೇಳಿ ಇವನೇನಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಮಾಡೋಣ? ಈಗ ಎಲ್ಲದಕ್ಕೂ ಸಮಸ್ಯೆ. ಈಗ ಒಂದ್ ಕೆಲಸ ಮಾಡೋಣ, ಆ ಹುಡುಗಿ ಹುಡುಗನ್ ಇಬ್ರು ಕರ್ಸು, ಇಲ್ಲಿ ಗೌಡ್ರು ಮಂತವ ಗೊತ್ತಿಲ್ದಂಗೆ ಕರ್ಸು, ಹೇಳ್ತೀನಿ. ಇಲ್ಲಿ ಕುತ್ಕೊಂಡು ಅವ್ರನ್ನು ಕೇಳ್ಕೊಂಡು ಮುಂದೆ ಅದೇನಂತ ಮಾತಾಡಿರ ಆಗತ್ತಾಗಿ. ಸಿನಪ್ಪ, ಒಂದ್ ಕೆಲ್ಸ ಮಾಡಂಗ್ ಕಣೋ, ನೀನ್ ಹೇಳ್ತಿರೋದು ಸರಿಯಾಗಿ ಐತಿ. ಅದಕ್ಕೆ ಕಣೋ ನಿನ್ನ ಕರ್ಸಿದ್ದು. ಹಿಂಗೆಲ್ಲ ಆಲೋಚನೆ ಮುಂದಾಲೋಚನೆ ಮಾಡಿ ಏನ್ ಮಾಡಿರಿ ಈ ಸಮಸ್ಯೆಗೆ ಏನ್ ಮಾಡ್ಬೋದು ಅಂತ ಹೇಳ್ತಿ ಅಂತಾನೆ ನಿನಗ್ ಕರ್ಸಿದ್ದು. ಒಂದ್ ಕೆಲ್ಸ ಮಾಡೋಣ ಕಣೋ, ಇಲ್ಲಿ ಕರ್ಸಿದ್ರೆ ಸರಿ ಆಗಲ್ಲ. ಒಂದ್ ಕೆಲ್ಸ ಮಾಡು, ಈ ಮೂರ್ತಪ್ಪನುವೆ ಈ ಬೋರಾಜನ್ನ ಇಲ್ಲ ನಿಮ್ಮ ಅಪ್ಪ ಯಾರು ಕಳ್ಸಣ, ಹುಡುಗಿನ ಹುಡುಗನ್ನ ಕರ್ಕೊಂಬರಕ್ಕೆ ಈ ಮೂರ್ತಪ್ಪನ ಮಗಳ ಊರಿಗೆ ಕಳಿಸ್ಬಿಟ್ಟು ಕರ್ಕೊಂಬಂದು ಕಾರಾಗ ಏನಾರ ಕರ್ಕೊಂಬಂದು ಸೀದಾ ಅಲ್ಲಿ ನಮ್ ತೋಟದ ಮಂತ ಬರ್ಲಿ. ಇಲ್ಲ ಅಂದ್ರೆ ಯಾರ ಜನಗಳು ನೋಡಿರೆ ಮರ್ಯಾದೆ ಹೋಗ್ಬಿಡ್ತ ಕಣೋ. ಹಿಂಗೆಲ್ಲ ಕರ್ಕೊಂಬಂದು ಇಲ್ಲೆಲ್ಲ ಮಾಡ್ತಿದಾರೆ ಇವರು ಗೌಡ್ರು ಸೀನಪ್ಪ ಇವರೆಲ್ಲ ಸೇರ್ಕೊಂಡು ಹಿಂಗ್ ಮಾಡ್ತಿದಾರ ಅಂತ ಹೇಳಿ ಎಲ್ಲ ಸುಮ್ನೆ ನಗರ ಬಾಯಿಗೆ ಇದಾಗ್ಬಿಡುತ್ತ ಕಣೋ. ಹಂಗಾಗಿ ಹೇಳ್ತಿರೋದು, ಇಲ್ಲೆಲ್ಲ ಮಾತಾಡೋದೇ ಬೇಡ, ಗೊತ್ತಿಲ್ದಂಗೆ ಸುಮ್ನೆ ಸೈಲೆಂಟ್ ಆಗಿ ಯಾರೋ ಬಂದ್ರು ತೋಟತ್ತವ ಗೌಡ್ರು ತೋಟತ್ತವ ಅಂದ್ಕಂತಾರೆ ನೋಡಿರುವೆ, ಗೊತ್ತಿಲ್ದಂಗೆ ಸುಮ್ನೆ ಅಲ್ಲಿ ಕರ್ಕೊಂಬಂದ್ಬಿಡ್ರಿ. ಅಲ್ಲಿ ಮಾತಾಡೋಣಂತ ಎಲ್ಲ ಕುತ್ಕೊಂಡು ಆ ಹುಡುಗಿನೂ ಹುಡುಗನು ಕುಂಡಿಸ್ಕೊಂಡು ಮಾತಾಡಿ ಕೇಳ್ಕೊಂಡು ಮುಂದ್ಲದ್ ಏನಂತ ಹೇಳಿ ಮುಂದಾಲೋಚನೆ ಮಾಡೋಣ. ಏನ್ ಮೂರ್ತಪ್ಪ, ಈಗ ನಾವು ಹೇಳಿ ಸರಿ ಆಯ್ತಾ? ಹೆಂಗ್ ಹೇಳಪ್ಪ ನೀನೆ? ಸರಿ ಆತುಕಂತ ತಾಳಿಗೌಡ್ರೆ, ನಂದು ಏನ್ ಐತಿದ್ರಲ್ಲಿ. ಅಯ್ಯೋ ನೀವ್ ಹೆಂಗ್ ಹೇಳಿ ನೀವ್ ಹೆಂಗ್ ಮಾಡ್ತಿರೋ ಒಟ್ನಲ್ಲಿ ನಾನ್ ಮರ್ಯಾದೆ ಉಳಿಸಿರ್ ಸಾಕೋಕಂಗೌಡ್ರೆ ಅಂತೀರಾ. ನಂದೇ ದುಡ್ಡು ಖರ್ಚಾಗೋಗ್ಬಿಡ್ಲಿ ಗೌಡ್ರೆ, ನಾನು ಅದಕ್ಕೆ ತಲೆ ಕೆಡ್ಸ್ಕೊಂತಿಲ್ಲ. 4 ಜನ ಮುಂದೆ ಮದ್ವೆ ಮಾಡ್ದ ಮೂರ್ತಪ್ಪ ಅನ್ನಂಗೆ ಮಾಡಿ ಕೊಡ್ರಿ ಸಾಕೋಕಂಗೌಡ್ರೆ. ನನಗೆ ಅಷ್ಟು ಉಳಿಸ್ಕೊಂಡ್ಬಿಟ್ರೆ ಈ ಸೀನಪ್ಪನು ನಿಮ್ಮನ್ನ ಈ ಬೋರಾಜ ದೊಡ್ಡದನ್ನೆಲ್ಲ ಕಾಲಿಗೆ ಬಿದ್ದು ಕೇಳ್ಕೊಂಡ್ಬಿಡ್ತೀನಿ. ಬೇಕಾರೆ ನನ್ ಮರ್ಯಾದೆ ಉಳಿಸ್ಕೊಡಿ ಗೌಡ್ರೆ. ಅಯ್ಯೋ ಮೂರ್ತಪ್ಪ, ನೀನೇನ್ ಬೇರೆನೇನೋ ನಂಗೆ ಮಾತಾಡ್ತೀಯಲ್ಲೋ, ಕಾಲ್ ಇಟ್ಕೊಂತೀನಿ ಅದು ಅದು ಅಂತ ಹೇಳಿ. ಏನ್ ತಲೆ ಕೆಡಿಸ್ಕೊಬೇಡ. ಈ ಸೀನಪ್ಪನು ಬೋರಾಜನ್ನು ಕಳಿಸ್ಬಿಟ್ಟು ನಿಮ್ ಹುಡುಗನುವೆ ಆ ಹುಡುಗಿನುವೆ ಅಲ್ಲಿ ಗೌಡ್ರು ತೋಟತ್ತಾಗ ಕಳ್ಸು. ಅಲ್ಲಿ ಮುಂದೆ ಅದ್ ಏನ್ ಮಾಡೋದು ಏನು ಅಂತ ಅವ್ರನ್ನು ವಿಚಾರಿಸ್ಕೊಂಡು ಮಾತಾಡೋಣ ಆತ್ತೆ. ಕರ್ಸು. ಸರಿ ಗೌಡ್ರೆ, ನಾವಿನ್ನ ಓಡ್ತೀವಿ, ಒಂಚೂರು ಕೆಲ್ಸಿದಾವೆ, ಹೋಗಿ ಹಸ್ಗಳು ಮಂತವ್ ಹಿಡ್ಕೊಂಬಂದ್ ಕಟ್ಬಿಟ್ಟು ನೋಡೋಣ ಬತ್ತೀವಿ. ಈಗ ಯಾವಾಗ ಕರ್ಸೋದು ಅಂತ ಗೌಡ್ರೆ? ಈಗ ಸೀನಪ್ಪ, ಆ ಹುಡುಗಿನ ಹುಡುಗನು ಯಾವಾಗ ಕರ್ಸೋದು ಅಂತ ಮಾತಾಡೋದು, ಯಾವಾಗ ಕರ್ಕೊಂಬತ್ತೀರ ಗೌಡ್ರೆ? ಇದು ಜಾಸ್ತಿ ಹೊತ್ತು ಬಿಟ್ಕೊಂಡ್ ಕೂತ್ಕೊಂಡ್ರೆ ಸರಿ ಆಗಲಕ್ಕಂಗ್ ಗೌಡ್ರಿ. ಆಮೇಲೆ ಆ ಹುಡುಗಿ ಮನೆಗೆ ವಿಷಯ ತಿಳಿಸ್ಬಿಟ್ರೆ ಯಾರಾದ್ರೂ ಈ ಹಾಸ್ಟ್ಲಾಗಿದ್ದಾರೆ ಅಂತಿದ್ರಲ್ಲ, ನೋಡಿರಿ ಹಾಸ್ಟ್ಲಿಗೆ ಬಂದಿಲ್ಲ ಮನೆಗೆ ಬಂದಿರ ಅಂತ ಯಾರು ಫೋನ್ ಗೀನ್ ಮಾಡಿ ಯಾರ ಅವ್ರ ಫ್ರೆಂಡ್ ಗಿನ್ ಕಡೆಯಿಂದ ವಿಷಯ ತಲುಪಿಟ್ರೆ ಸುಮ್ನೆ ಅವೆಲ್ಲ ಸರಿ ಆಗಲ್ಲ, ರಂಕ್ಲಾಗೋಗ್ಬಿಡುತ್ತೆ ಗೌಡ್ರಿ. ಆಮೇಲೆ ಪೊಲೀಸು ಕಂಪ್ಲೇಂಟು ಅದು ಇದು ಅಂತ ರಂಕ್ಲು ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲಾರ್ದು ಮರ್ಯಾದೆ ಹೋದಂಗ ಆಗುತ್ತೆ. ಅವೆಲ್ಲ ಬೇಡ ಗೌಡ್ರೆ. ಈಗ ಹೋಗ್ತೀವಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೊಡ್ತೀವಿ. ನಾನು ಈ ಬೋರದ್ದು ಹೋಗಿ ಕರ್ಕೊಂಬರ್ತೀವಿ. ಇವತ್ತು ಸಂಜೆನೆ ಮಾತಾಡ್ಬಿಟ್ಟು ಅಲ್ಲಿ ಬಗೆಹರಿಸ್ಕೊಂಬಿಡೋಣಂತೆ. ಅಲ್ಲಿ ಬಂದ್ಬಿಡ್ರಿ ನೀವು, ಒಂದು 6 ಗಂಟೆ ಹೊತ್ತಿಗೆ ನಾವು ಬರ್ತೀವಿ. ಹೋಗಿ ನೀವು ಅಷ್ಟೊತ್ತಿಗೆ ಬರ್ರಿ ಅತ್ತಾಗಿ. ನೀನ್ ಹೇಳ್ತಿರೋದು ಸರಿ ಐತೆ ಕಣ ಸೀನಪ್ಪ, ಸುಮ್ನೆ ಅವೆಲ್ಲ ರಂಕ್ಲು ಮಾಡ್ಕೊಂಡ್ ಕೂತಾಣದ್ ಬೇಡ. ಸರಿ ಆಯ್ತು. ಹಂಗಾರೆ ಹೋಗಿ ನೀನು ಬೋರಾಜು ಅದೇನ್ ಬೇಗ ಅತ್ತಾಗಿ ಹೋಗಿ ನಂದೇ ಬೈಕ್ ತಗೊಂಡು ಹೋಗಿ, ಇಲ್ಲ ಅಂದ್ರೆ ಅಲ್ಲಿ ಯಾರ್ದಾರ ಕಾರ್ ಗೀರ್ ತಗೊಂಡು ಹೋಗಿ ಅತ್ತಾಗಿ
ಒಳಗಿ ಬ್ಯಾಗ್ ತೆಗಿ ಕರ್ಕೊಂಡ್ ಬಂದ್ಬಿಡ್ರಿ. ಒಟ್ನಲ್ಲಿ ಹುಡುಗಿ ಹುಡುಗ ಬರೋದ್ ಮಾತ್ರ ಯಾರಿಗೂ ಗೊತ್ತಾಗ್ದಂಗೆ ಸಸ್ಪೆನ್ಸ್ ಆಗಿ ಬಂದು ಸೈಲೆಂಟ್ ಆಗಿ ಇದಾಯ್ತೆ ಹಿಂಗ್ ವಿಷಯ ಆಯ್ತೆ ಅಂತಾನೆ ಊರ್ ಜನಗಳಿಗೆ ಗೊತ್ತಾಗಬಾರ್ದು. ಒಂದೇ ಒಂದ್ ನೂಲಷ್ಟು ಹೊರಗಡೆಗೆ ಹೋಗ್ಬಾರ್ದು ವಿಷಯ. ಹಂಗೆ ಗೊತ್ತಿಲ್ದಂಗೆ ಕರ್ಕೊಂಬಂದು ಇನ್ನೇನು ನೋಡಿದ್ಯಲ್ಲ ನೀನು ಅಡ್ದಾರಿ ನಮ್ ತೋಟಕ್ ಬರೋದು ಅಲ್ಲಾದ್ ಬಂದ್ಬಿಡು. ಆ ಕಡೆ ಆದ್ರೆ ಜನಗಳು ಜಾಸ್ತಿ ಯಾರು ಬತ್ತಾ ಇರಲ್ಲ ಓಡಾಡಕ್ಕೆ. ಅಲ್ಲಾದ್ ಕರ್ಕೊಂಬ. ಅಯ್ಯೋ ಗೌಡ್ರೆ, ಇಂಥ ವಿಷಯದಲ್ಲೆಲ್ಲ ನನಗೆ ನೀವು ಇದ್ ಮಾಡ್ಬೇಕಾ ಗೌಡ್ರೆ? ಸರಿ ಸರಿ ಆಯ್ತು ತಾಳಿ ಗೌಡ್ರೆ, ಹೋಗಿ ನಾವು ಕರ್ಕೊಂಬರ್ತೀವಿ. ಸರಿ ಆಯ್ತು ಗೌಡ್ರೆ, ಹೊಡ್ತೀವಿ ನಾವಿನ್ನ. ಮೂತಪ್ಪ ನಡಿಯತ್ತಾಗಿ ಹೋಗೋಣ. ಗೌಡ್ರೆ ನಾನು ಹೊಡ್ತೀನಿ. ಒಂಚೂರು ತಾಡ್ತಾವಿಂದ ಹಸ್ಕೊಳ್ ಪಸ್ಕೊಳ್ ಇಟ್ಕೊಂಬಂದು ಒಂಚೂರು ಭಂಗ ಮುಗಿಸ್ಬಿಟ್ಟು ಬೇಗ ಬರ್ತೀನಿ ನಾನುವೆ. ಇನ್ನ ಡೈರಿ ಗಿರಿಗೆ ಹೋಗಲ್ಲ, ನಮ್ಮ ಮನೆಯೊಳಗೆ ಹಾಲಾಕಕ್ಕೆ ಹೇಳ್ಬಿಟ್ಟು ಅಲ್ಲಿಗೆ ಬರ್ತೀನಿ. ಸರಿ ಸರಿ ಆಯ್ತು, ಹಂಗಾರೆ ಎಲ್ಲ ತೋಟದ ಮಂತ ಬಂದ್ಬಿಡಿ.